Hello my dear students, welcome back to my YouTube channel. So today we're discussing an important topic of class 12, that is PUC second year. So that is finding the inverse of a matrix by using the given equation, not using the formula. Okay, and this is asked quite commonly for 4 marks, and this is very simple procedure to find the A inverse. Okay, so before the finding the inverse, let us see the basics of the matrix. This comes under the matrix chapter. Okay, let us see. So I is an identity matrix. Okay, so before that you should know what do you mean by matrix. Matrix is nothing but the arrangement of elements in rows as well as columns. Okay, let us see. I'll write down the general form of matrix. You'll notice A is a matrix. It is written in square brackets. Brackets ಒಳಗಡೆ numbers ಬರೀತಾರೆ ಅದಕ್ಕೆ. Okay, ಅವಕ್ಕೆ matrix ಅಂತ ಕರೀತೀವಿ. Systematic arrangement of elements in rows as well as columns. So ಇದು horizontal ಇದ್ದಿದ್ದು ಇದಕ್ಕೆ ರೋ ಅಂತ ಕರಿತೀವಿ. ಇದು ವರ್ಟಿಕಲ್ ಇದ್ದಿದ್ದಕ್ಕೆ ಏನಂತ ಕರಿತೀವಿ, ಕಾಲಮ್ ಅಂತ ಕರಿತೀವಿ. ಹಾರಿಜಾಂಟಲ್ ಇದ್ದಿದ್ರು, ವರ್ಟಿಕಲ್ ಇದ್ದಿದ್ದು ಕಾಲಮ್. ಓಕೆ, ಸೊ ಇದ್ರದ್ದು ಆರ್ಡರ್ ಅಂತ ಬರ್ತದೆ ಇಲ್ಲಿ. Order of a matrix. Order of a matrix is M cross N. For any matrix, it is defined as M cross N. It is not X, it is cross. M represents rows and N represents columns, which means M rows, N columns. First is the element row ತೋರಿಸ್ತದ, second is the elements column represent ಮಾಡ್ತದೆ. ಓಕೆ, ತಿಳಿದ್ರಿ? ಇದು A11, A12, A21, A22 ಏನವ ಅಂದ್ರೆ 2 rows 2 ಕಾಲಮ್ಸ್ ಅದಾವ. ಅದ್ರೊಳಗಡೆ ಇಲ್ಲಿ ಇದ್ದಿದ್ದು ಪೊಸಿಷನ್ ನೇಮ್ ಅದ. ಇದು ಫಸ್ಟ್ ಎಲಿಮೆಂಟ್ ಹೆಸರು ಏನದ, A11 ಅದ. ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಅನ್ನಾಗಿದೆ. ಇದು ಫಸ್ಟ್ ರೋನೇ ಅದ. ಏನ ಅದಕ್ಕೆ A1 ಫಸ್ಟ್ ರೋ, ಸೆಕೆಂಡ್ ಕಾಲಮ್ ಅದ. ಇದು ಫಸ್ಟ್ ಕಾಲಮ್, ಸೆಕೆಂಡ್ A12. ಓಕೆ, 11, 12, 13, 14, 15 ಕಂಟಿನ್ಯೂ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ರೋ 21, 22, 23, 24, 25. ಥರ್ಡ್ ಇದ್ರೆ 31, 32, 33, 34 ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಾವೆ. ದಿಸ್ ಇಸ್ ಅಬೌಟ್ ದ ಮ್ಯಾಟ್ರಿಕ್ಸ್. ಇವು ನೇಮ್ಸ್ ಗೊತ್ತಿರ್ಬೇಕು ನೀವು, ಯಾಕಂದ್ರೆ ನೆಕ್ಸ್ಟ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ A11, A12, A13 ಇವೆಲ್ಲ ವ್ಯಾಲ್ಯೂಸ್ಗಳು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಫಾರ್ 5 marks we have one more example in determinants. Okay, this is about the matrix definition. Okay, ಇದ್ರೊಳಗಡೆ ಸಮ್ ಬೇಸಿಕ್ಸ್ ಡೆಫಿನೇಷನ್ ಬರ್ತದೆ. ಏನಂದ್ರೆ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಬರ್ತದೆ. Square matrix is nothing but M is equals to N ಇರಬೇಕು. M is equals to ಏನಾದ್ರೆ ಏನ್ರಿ, M represents rows, N represents columns. And the number of rows should be is equal to number of columns, which means M2 ಇದ್ರೆ N ಎಷ್ಟು ಇರ್ಬೇಕ್ರಿ, 2 ಇರ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲ ಅದ ನೋಡ್ರಿ, ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟವ ನೋಡ್ರಿ, ಫಸ್ಟ್ ರೋ ಸೆಕೆಂಡ್ ರೋ, ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್, 2 cross 2. It is 2 cross 2. Order of the matrix should be 2 cross 2 or 3 cross 3 or 4 cross 4. M should be equal to N. Okay, ಅದಕ್ಕೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದೇ ತರ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಒಂದು ಬರುತ್ತೆ. ಮತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಇದಕ್ಕಿಂತ ಮುಂಚೆ ನೀವು ಬೇಕಾದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ನೋಡ್ರಿ. Diagonal matrix is always a square matrix. Diagonal matrix is a square matrix in which all the elements are 0 except diagonal. ಅಂದ್ರೆ diagonal elements ಬಿಟ್ರೆ ಉಳಿದಿದ್ದೆಲ್ಲ 0 ಇರ್ತಾವ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ 2 0 0 0 7 0 0 0 5 ಇವಕ್ಕೆ ಏನಂತ ಕರಿತೀವಿ, ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆ, ಡಯಾಗನಲ್ ಎಲಿಮೆಂಟ್ಸ್ ಕ್ರಾಸ್ ಆಗಿರ್ತಾವ, ಡಯಾಗನಲ್ ಎಲಿಮೆಂಟ್ಸ್. ಇವಾಗ ಡಯಾಗನಲ್ ಎಲಿಮೆಂಟ್ಸ್ ಅಷ್ಟೇ ಇರಬೇಕು, ಉಳಿದಿದ್ದೆಲ್ಲ 0 ಇರಬೇಕು. ಅದಕ್ಕೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಆಮೇಲೆ ಡಯಾಗನಲ್ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರುತ್ತೆ ನೋಡ್ರಿ, ಕಂಪಲ್ಸರಿ. ಇಲ್ಲಿ ರೋಸ್ ಎಷ್ಟವ ನೋಡ್ರಿ, 1 2 3. ಸೊ 3 ಕ್ರಾಸ್. ಕಾಲಮ್ಸ್ ಎಷ್ಟವ ನೋಡ್ರಿ, 1 2 3. 3 rows 3 ಕಾಲಮ್ಸ್. ಎರಡು ಸೇಮ್ ಇದ್ದು ಅಂದ್ರೆ ಏನಂತ ಹೇಳ್ತೀವಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಗೊತ್ತಾಯ್ತ್ರಿ? ದಿಸ್ ಇಸ್ ಬೇಸಿಕ್ಸ್. ಓಕೆ, ಸೊ ಇದೇ ತರ
ನಮಗೆ ಇನ್ನೊಂದೇನು ಬರ್ತದೆ ಅಂದರೆ ಇನ್ನೊಂದೆರಡು ಡೆಫಿನೇಷನ್ ಬರ್ತದೆ. ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂದರೆ it is a diagonal matrix. Diagonal matrix is a square matrix. Scalar matrix is a diagonal. Diagonal matrix ಅಂದ್ರೆ ಉಳಿದಿದ್ದೆಲ್ಲ 0 ಅಥವಾ diagonal ಅಷ್ಟೇ ಪ್ರೆಸೆಂಟ್ ಅದು. ಬಟ್ ಕಂಡೀಷನ್ ಏನದ ಗೊತ್ತಿಲ್ಲ ಇಲ್ಲಿ, diagonal elements must be same ಅಂತದ. ಸೇಮ್ ಅಂದ್ರೆ ಫಾರ್ ಎಕ್ಸಾಂಪಲ್ A0 0 0 A0 0 0 ಇವು ನೋಡ್ರಿ ಈಗ ಸೇಮ್ ಅದಾವ. ಇಲ್ಲಿ ಏನೂ ಇರ್ಬೋದು, ಇಲ್ಲಿ ಸೇಮ್ ಇರ್ಬೇಕು ಅಷ್ಟೇ ಡಯಾಗನಲ್ ಎಲಿಮೆಂಟ್ಸ್. ಅದಕ್ಕೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಇನ್ನೊಂದು ಲಾಸ್ಟ್ ಏನಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. And this is also diagonal matrix. In which diagonal elements are 1, for example, and it is denoted by I. Always 1 0 0 0 1 0 0 0 1, and I is equals to 1 0 0 1. This is 3 cross 3 and this is 2 cross 2. ಇದು ಡಯಾಗನಲ್ ಇರ್ತದೆ, ಇದು ಡಯಾಗನಲ್ ಇರ್ತದೆ. ಇಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಸೇಮ್ ಇರ್ಬೇಕ್ರಿ, ಇಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಏನಿರಬೇಕು 1 ಇರಬೇಕು. ಸೊ ಇದ್ರೊಳಗಡೆ 3 cross 3 ಬರ್ತದೆ, 2 cross 2. 1 0 0 1 is 2 cross 2. 1 0 0 0 1 0 0 0 1 is a 3 cross 3 matrix. Okay, and it is denoted by I. I ಅಂತ ಕೊಟ್ಟರೆ ಮ್ಯಾಟ್ರಿಕ್ಸ್ ಒಳಗಡೆ ಅಂದರೆ ನೀವು ತೆಲಗಿಟ್ಕೊಂಡ್ಬಿಟ್ರೆ ಇದು ಇಟ್ ಈಸ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, and this is about the basic definitions of matrices. Okay, let us see. Now we'll move to the main topic of today's class, that is finding the inverse of a matrix using a given equation. Okay, let us see. Okay friends, to find this we need to know 3 properties. Only 3 properties to remember. 3 property ನೆನ್ಪಿಟ್ಕೊರಿ. ಯಾವ ಅಂದ್ರೆ one first A into A inverse is equals to I ಅಂತ, ಅಥವಾ A inverse into I ಯಾವ್ದು ಹಿಂದ ಮುಂದೆ ಇದ್ರೆ ನಡೀತದೆ. ಇವೆರಡದು ಮಲ್ಟಿಪ್ಲಿಕೇಶನ್ ಏನು ಮಾಡ್ತದೆ I. A into I ಅಂದ್ರೆ A, I into A inverse ಅಂದ್ರೆ A inverse. ಇವು 3 ಪ್ರಾಪರ್ಟೀಸ್ಗಳು ಇಲ್ಲಿ ಪ್ರಾಬ್ಲಮ್ ಒಳಗಡೆ. So let us see the first important question ನೋಡ್ರಿ. Show that the matrix A 5 6 4 3 satisfies this equation. ಅಂದ್ರೆ ಈ ಕ್ವೆಶ್ಚನ್ ಪ್ರೂವ್ ಮಾಡಬೇಕು ನಾವು. ಇದು O ಇರ್ತದೆ ನೋಡ್ರಿ, this is O. Okay, I is the identity matrix and O is the zero matrix. Zero matrix ಅಂದ್ರೆ ಎಲ್ಲ ಎಲಿಮೆಂಟ್ಸ್ಗಳು 0 ಇರ್ತಾವೆ. I identity matrix ನ ಡಿಸ್ಕಸ್ ಮಾಡೋಣ. 1 0 0 1 ಆರ್ಡರ್ನೇ ಯಾವ್ದು ಕೊಟ್ಟನ 2 cross 2. ಯಾಕೆ 2 cross 2 ಕೊಟ್ಟನ ಅಂದ್ರೆ ನಮ್ ಗಿವನ್ ಮ್ಯಾಟ್ರಿಕ್ಸ್ 2 cross 2 ಅದ, ಅದಕ್ಕೆ 2 cross 2 ಚೂಸ್ ಮಾಡ್ರಿ ಅಂತ ಹೇಳತ್ತ ನಾವು ಅಷ್ಟೇ. ಓಕೆ, ಅಂಡ್ ಯೂಸಿಂಗ್ ದಿಸ್ ಈಕ್ವೇಶನ್ ಫೈಂಡ್ A inverse. ಓಕೆ, ಫಸ್ಟ್ ಥಿಂಗ್ ಇಸ್ ಟು ಡೂ, ಇದು ಈಕ್ವೇಶನ್ ಈಸ್ ಈಕ್ವಲ್ ಟು 0 ಅಂತ ತರಬೇಕು ನಾವು ಅಷ್ಟೇ. ಓಕೆ, ಲೆಟ್ ಅಸ್ ಸಿ. ಏನ್ ಕೊಟ್ಟನ್ ಬರ್ಕೋದ್ರಿ 5 6 4 3. ಫಸ್ಟ್ ಏನ್ ಬೇಕು ನೋಡ್ರಿ ನಮ್ಗೆ A square. A square is very simple, you all know. A square can be written as A into A ಬರಿಬೋದ್ರಿ, x square as x into x ಬರಿಬೋದಾ. ಸೊ ಇಲ್ಲಿ ಡಾಟ್ ಹಾಕೊಂಡ್ಬಿಟ್ರಿ. ಈಗ ಇಲ್ಲಿ ಮ್ಯಾಟ್ರಿಕ್ಸ್ ಏನದ 5 6 4 3 ಇಂಟು 5 6 4 3. A ಮ್ಯಾಟ್ರಿಕ್ಸ್ ಅನ್ನೋದರ A ಮ್ಯಾಟ್ರಿಕ್ಸ್. ಓಕೆ, ಈಗ ಮಲ್ಟಿಪ್ಲಿಕೇಶನ್ ಭಾಳ ಇಂಪಾರ್ಟೆಂಟ್ ಅದ. ಇಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಂಡ್ಬಿಡ್ರಿ, ಇದು ಕಲ್ತ್ರೆ ಮ್ಯಾಟ್ರಿಕ್ಸ್ ಚಾಪ್ಟರ್ ಪೂರ ಕಲ್ತಂಗೆ ನೋಡ್ರಿ. ಓಕೆ, ಕ್ಲಿಯರ್ ಆಗಿ ನೋಡ್ಕೊಡ್ರಿ.
ಇಲ್ಲಿ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ತಾರಂದ್ರೆ ರೋ ವರ್ಸಸ್ ಕಾಲಮ್ ಮಾಡ್ತಾರೆ. ಓಕೆ, ಫಸ್ಟ್ ರೋಲಿಂದ ಫಸ್ಟ್ ಕಾಲಮಿಗೆ ಮಲ್ಟಿಪ್ಲೈ ಮಾಡಿರಿ, ಫಸ್ಟ್ ರೋಲಿಂದ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ. ಲೆಟ್ ಅಸ್ ಸಿ ಒನ್ ಬೈ ಒನ್ ನೀಟಾಗಿ ನೋಡ್ರಿ. ಓಕೆ, ಈಗ ಅದ್ರೊಳಗೂ ಫಸ್ಟ್ ರೋಲಿಂದ ಫಸ್ಟ್ ಕಾಲಮಿಗೆ ಮಲ್ಟಿಪ್ಲೈ ಮಾಡಬೇಕಾದ್ರೂ ಒಂದು ಕಂಡೀಷನ್ ಏನದಂದ್ರೆ ಫಸ್ಟ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಆಗಬೇಕು, ಸೆಕೆಂಡ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಆಗಬೇಕು. ನೀಟಾಗಿ ಬರೆದು ಬಿಡ್ತೀನಿ ನಿಮಗೆ, ಬೇಕಾದ್ರೆ ನಿಮಗೆ ಸ್ಟಾರ್ಟಿಂಗ್ ಯಾರು ಓದತ್ತಿರೋದು ಅವ್ರಿನ್ನೂ ಅರ್ಥ ಆಗ್ಬೇಕು. ಓಕೆ, ನಾ ಇಲ್ಲಿ ಸ್ಕ್ವೇರ್ ವಿತ್ ಸ್ಕ್ವೇರ್, ಟ್ರಯಾಂಗಲ್ ವಿತ್ ಟ್ರಯಾಂಗಲ್ ಮಲ್ಟಿಪ್ಲೈ ಮಾಡಬೇಕು. ಇನ್ ಬಿಟ್ವೀನ್ ಏನು ಇರ್ತದೆ ಗೊತ್ತ್ರಿ, ಬೈ ಡಿಫಾಲ್ಟ್ ಪ್ಲಸ್ ಸೈನ್ ಇರ್ತಾವ ನೋಡ್ರಿ. ಇನ್ ಬಿಟ್ವೀನ್ ಪ್ಲಸ್ ಸೈನ್. ಲೆಟ್ ಅಸ್ ಸಿ ಓಕೆ, ಸ್ಕ್ವೇರ್ ವಿತ್ ಸ್ಕ್ವೇರ್, ಫಸ್ಟ್ ರೋ ಫಸ್ಟ್ ಕಾಲಮ್, ಅದ್ರೊಳಗೂ ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್, ಸೆಕೆಂಡ್ ಎಲಿಮೆಂಟ್ ವಿತ್ ಸೆಕೆಂಡ್. ನಾ ಇಲ್ಲಿ ಸಿಂಬಲ್ ಹಾಕೊಂಡ್ರೆ ಸ್ಕ್ವೇರ್ ವಿತ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡ್ರಿ, ಇನ್ ಬಿಟ್ವೀನ್ ಪ್ಲಸ್, ಟ್ರಯಾಂಗಲ್ ವಿತ್ ಟ್ರಯಾಂಗಲ್. ಓಕೆ, ಲೆಟ್ ಅಸ್ ಸಿ ಹೇಳ್ತಾವ್ರಿ 5 into 5 25 ಪ್ಲಸ್ 6 into 4 24. ಓಕೆ, 6 4 ಪ್ಲಸ್ 24 ಪ್ಲಸ್ 24. ಸಿಂಪಲ್. ಓಕೆ, ಲೆಟ್ ಅಸ್ ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ರಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಈಗ ನೋಡ್ರಿ, ಸೆಕೆಂಡ್ ಕಾಲಮ್ ಮಾಡ್ಲತ್ತೂ ಹೆಂಗಿರ್ತದ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡ್ಲತ್ತೂ ಸೇಮ್ ಕಂಡೀಷನ್, ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್. ಓಕೆ, ಇಲ್ಲಿ ಫಸ್ಟ್ ಏನದ 5 into 6 30 ಪ್ಲಸ್ 30, ಸೆಕೆಂಡ್ ವಿತ್ ಸೆಕೆಂಡ್ 6 into 3 18 ಪ್ಲಸ್ 18 ಪ್ಲಸ್ 18 ಪ್ಲಸ್ 18 ಬಂದ್ರೆ ಪ್ಲಸ್ ಬರೀರಿ, ಮೈನಸ್ ಬಂದ್ರೆ ಮೈನಸ್ 18. ಈಸಿ ಅದ ರೀ, ಮಾಡಬಹುದಾ? ಸೇಮ್ ಈಗ ಫಸ್ಟ್ ರೋಲಿಂದ ಫಸ್ಟ್ ಕಾಲಮ್ ಇಲ್ಲಿ ಬರ್ದಿರಿ, ಫಸ್ಟ್ ರೋಲಿಂದ ಸೆಕೆಂಡ್ ಕಾಲಮ್ ಇಲ್ಲಿ ಬಾಜು ಬರೀಬೇಕು, ಫಸ್ಟ್ ರೋದಾಗೆ ಬರೀಬೇಕು. ಓಕೆ, ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಸೇಮ್ ಥಿಂಗ್, ಏನು ಚೇಂಜ್ ಇಲ್ಲ. ಮತ್ತು ಇಲ್ಲೂ ಕೂಡ ಕಂಡೀಷನ್ ಏನು, ಫಸ್ಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್ ಸೇಮ್. ಈಗ ನೋಡ್ರಿ ಏನದ 4 into 5 20, 4 5 20, 3 4 12 ಪ್ಲಸ್ 12. ಈಗ ಆ ಸೈನ್ ಏನು ಬರ್ತೋ ಅದನ್ನೇ ಇಟ್ ಬರ್ರಿ, ಮೈನಸ್ ಬಂದ್ರೆ ಮೈನಸ್, ಪ್ಲಸ್ ಬಂದ್ರೆ ಪ್ಲಸ್. ಓಕೆ, 4 5 20, 3 4 12. ಫಸ್ಟ್ ರೋ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬರ್ರಿ, 4 6 24, 3 3 9. ಈಸಿ ಅದ ರೀ. ಫಸ್ಟ್ ರೋ ಫಸ್ಟ್ ಕಾಲಮ್ ಇಲ್ಲಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಇಲ್ಲಿ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ. ಮಲ್ಟಿಪ್ಲಿಕೇಶನ್ ಇದು ಆರ್ಡರ್ ಅದ, ಅದ್ರ ಜೊತೆ ಏನು ಒಂದು ನೆನ್ಪಿಟ್ಕೋಬೇಕು, ಫಸ್ಟ್ ಎಲಿಮೆಂಟ್ಲಿಂದ ಫಸ್ಟ್ ಎಲಿಮೆಂಟಿಗೆ ಮಲ್ಟಿಪ್ಲೈ ಮಾಡ್ರಿ, ಸೆಕೆಂಡ್ ಎಲಿಮೆಂಟಿಂದ ಸೆಕೆಂಡ್ ಎಲಿಮೆಂಟಿಗೆ ಮಲ್ಟಿಪ್ಲೈ ಮಾಡಿ. ಮಾಡ್ಲತ್ತಿ ಮೇಲೆ ಎರಡು ಎಲಿಮೆಂಟ್ ಇನ್ ಬಿಟ್ವೀನ್ ಏನು ಸೈನ್ ಬರ್ತದೆ ಹಿಡ್ಕೊಂಡು, ಪ್ಲಸ್ ಬಂದ್ರೆ ಪ್ಲಸ್, ಮೈನಸ್ ಬಂದ್ರೆ ಮೈನಸ್. ಓಕೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಇನ್ನೊಂದು ಎಕ್ಸಾಂಪಲ್ದಾಗ ನೋಡ್ಕೋತಾ ಹೋಗ್ರಿ, ಪಾಸ್ ಮಾಡ್ರಿ, ಒಂದು ಮಲ್ಟಿಪ್ಲಿಕೇಶನ್ ಮಾಡ್ರಿ, ನಿಮ್ಗೆ ಆರಾಮಾಗಿ ಗೊತ್ತಾಗ್ತದೆ. ಓಕೆ ಓಕೆ, ಲೆಟ್ ಅಸ್ ಇದೇನಾಗ್ತದೆ ಈಗ, ಇದು 49, ಇದು 48, ಇದು 32, ಇದು 33. ಸೊ ದಿಸ್ ಈಸ್ ಅವರ್ ಎ ಸ್ಕ್ವೇರ್. ಏನೋ ಡೌಟ್ ಅದ ನೋಡ್ರಿ, ಇಲ್ಲ ಮಾಡ್ಬೋದಾ ಆರಾಮಾಗಿ? ಓಕೆ, ಇದು ಕ್ಲಿಯರ್? ಈಗ ಎ ಸ್ಕ್ವೇರ್ ಬಂದ್ಮೇಲೆ ನೀವೇನು ಕನ್ಸಿಡರ್ ಮಾಡಿ, ಈಗ ಗಿವನ್ ಈಕ್ವೇಶನ್ ಕನ್ಸಿಡರ್ ಮಾಡಿ. ಈಕ್ವೇಶನ್ ಇದರೊಳಗಡೆ ಇದ್ದಿದ್ದು ಎಲ್ಲ ವ್ಯಾಲ್ಯೂಸ್ ಗೊತ್ತಾವ, ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಕನ್ಸಿಡರ್ a square minus 8a minus 9i is equals to a square value ಇಡ್ತೀನಿ ನೋಡ್ರಿ. ಈಗ this is a square 49 48 32 33 ಅದು ಬರಲಿ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಮೈನಸ್ 8a, ಈಗ ಮೈನಸ್ 8 ಹಂಗೆ ಇಡ್ತೀನಿ, ಈ ಕೆಳಗೆ ಬರೆದು ಬಿಡ್ಲೆ ನಿಮ್ಗೆ ಈಸಿ ಆಗ್ಬಿಟ್ಟು, ಇಲ್ಲಾಂದ್ರೆ ಮತ್ತೆ ತೊಂದರೆ ಆಗ್ಬಿಡ್ತು. ಇಲ್ಲೇ ಬರೀತೀನಿ ನೋಡ್ರಿ. ಎ ಸ್ಕ್ವೇರ್ ಅಂದ್ರೆ 49 48 32 33 ಮೈನಸ್ 8 ಅಂದ್ರೆ ಮೈನಸ್ 8 ಹಂಗೆ ಇಡ್ತೀನಿ. ಎ ಅಂತೂ ಗಿವನ್ ಅದ ನೋಡ್ರಿ,
5 6 4 3. Okay, next minus 9 as it is. I ಅಂದ್ರೆ ಏನು ತಗೋಬೇಕಂತ ಹೇಳಿ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ 2 cross 2. 2 cross 2 ಅಂದ್ರೆ ಏನು 1 0 0 1. ಓಕೆ, ಈ ಸಿಂಪ್ಲಿಫಿಕೇಶನ್ ಮಾಡ್ರಿ. ಸಿಂಪ್ಲಿಫಿಕೇಶನ್ ಅಂದ್ರೆ ಇಲ್ಲ ಅಂತ ಆಸ್ ಇಟ್ ಇಸ್ ಇಟ್ಬಿಡ್ತೀನಿ. 49 48 32 33 ಮೈನಸ್ ಇದು 8 ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಒಳಗಡೆ ಮಲ್ಟಿಪ್ಲಿಕೇಶನ್ ಹೆಂಗಂದ್ರೆ ಇದು 8 ಎಲ್ಲ ಎಲಿಮೆಂಟ್ಸ್ಗೆ ಮಲ್ಟಿಪ್ಲೈ ಮಾಡೋದು. 8 5 40, 8 6 48, 8 4 8 3 20. ಟೋಟಲ್ ಎಲ್ಲ ಎಲಿಮೆಂಟ್ಸಿಗೆ ಸೇಮ್ ಇಲ್ಲೂ ಹಾಗೆ ಮಾಡ್ರಿ. ಮೈನಸ್ ಆಸ್ ಇಟ್ ಈಸ್ 9 1 9 9 0 0 9 0 0 9 1 9. ಇಸ್ ಇಟ್ ಕರೆಕ್ಟ್? ಓಕೆ, ಈಗ ಏನು ಮಾಡ್ರಿ, ಇವು ಮ್ಯಾಟ್ರಿಕ್ಸ್ ಎಡಿಷನ್ ಸಬ್ಟ್ರಾಕ್ಷನ್ ದಾಗ ಬರ್ತವೆ. ಎಡಿಷನ್ ಸಬ್ಟ್ರಾಕ್ಷನ್ ಹೆಂಗೆ ಮಾಡ್ಬೇಕಂದ್ರೆ ಇಲ್ಲಿ ಯಾವ ಪೊಸಿಷನ್ದಾಗ ಎಲಿಮೆಂಟ್ಸ್ ಅವ ಪೊಸಿಷನ್ ಪ್ಲಸ್ ಇದ್ರೆ ಪ್ಲಸ್ ಬರೀರಿ, ಮೈನಸ್ ಇದ್ರೆ ಮೈನಸ್ ಬರೀ. ಹೆಂಗಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನು ಮಾರ್ಕ್ ಮಾಡ್ತೀನಿ ನೋಡ್ರಿ. ಇಲ್ಲಿಂದ ಫಸ್ಟ್ ಎಲಿಮೆಂಟ್ ಏನದ 49 ಅದ, ಇಲ್ಲಿಂದ ಫಸ್ಟ್ ಎಲಿಮೆಂಟ್ 40, ಇಲ್ಲಿಂದ ಫಸ್ಟ್ ಎಲಿಮೆಂಟ್ ಓಕೆ, ಇಲ್ಲಿಂದ ಸೆಕೆಂಡ್ ಎಲಿಮೆಂಟ್ 48, ಇಲ್ಲಿಂದ ಸೆಕೆಂಡ್ ಎಲಿಮೆಂಟ್ 48, ಇಲ್ಲಿಂದ ಸೆಕೆಂಡ್ ಎಲಿಮೆಂಟ್ 0. ಈ ತರ ಯಾವ್ದಾವ ಪೊಸಿಷನ್ದಾಗ ಸೇಮ್ ಇರ್ತಾವ ನೋಡ್ರಿ, ಅದನ್ನ ಆಡ್ ಸಬ್ಟ್ರಾಕ್ಟ್ ಮಾಡಬೇಕು ವಿತ್ ಡಿಪೆಂಡ್ಸ್ ಆನ್ ದ ಸಿಂಬಲ್. ಲೆಟ್ ಅಸ್ ಸಿ. ಇದು 49 ಹಂಗೆ ಬರಿತೀನಿ, -40 -40 -9. ಇದು ಫಸ್ಟ್ ಎಲಿಮೆಂಟ್, ಅದು ಮೂರು ಮ್ಯಾಟ್ರಿಕ್ಸ್, ಫಸ್ಟ್ ಮ್ಯಾಟ್ರಿಕ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಥರ್ಡ್. ಇದನ್ನು ಸೆಕೆಂಡ್ ಹಂಗೆ ಮಾಡ್ರಿ. 48 -48 -0 ಗೊತ್ತಾಗಲ್ಲದ್ರಿ. 48 -48 -0. ಥರ್ಡ್ ಎಲಿಮೆಂಟ್ ನೋಡ್ರಿ 32 ಹೇಳ್ರಿ ನೀವೀಗ. ಇಲ್ಲಿಂದು -32, ಇಲ್ಲಿಂದ -0. ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ 33 -24 -9. ಈಗ ಎಲ್ಲ ಎಲಿಮೆಂಟ್ಸ್ಗಳು 0 0 0 0 ಬರ್ತವೆ ನೋಡ್ರಿ. 49 ಮೈನಸ್ ಇವೆರಡು ಆ್ಯಡ್ ಆಗ್ತಾವ. -40 -9 -49 ಆಗ್ತಾವ್ರಿ. ಸೊ +49 -49 0, 48 -48 0, 32 -32 0, 24 9 ಆ್ಯಡ್ ಮಾಡ್ರಿ. ಯಾಕಂದ್ರೆ ನೆಗೆಟಿವ್ ಸೈನ್ ಅವ, ಎರಡು ನೆಗೆಟಿವ್ ಅಂದ್ರೆ ಆ್ಯಡ್ ಮಾಡಬೇಕು, ಮೈನಸ್ ಸೈನ್ ಇಡಬೇಕು. ಹೌದಾ? 32 -33 33 -33 0. ಆಲ್ 0 ಅಂದ್ರೆ ಇದ್ರ ವ್ಯಾಲ್ಯೂ ಏನು ಬರ್ತದೆ ನನಗೆ? O, because O is a 0 matrix. So this condition is satisfied. ಇದು ಸೆಕೆಂಡ್ ಪಾರ್ಟ್. ಅದ ಫಸ್ಟ್ ಪಾರ್ಟ್ a ಸ್ಕ್ವೇರ್ ಫೈಂಡ್ ಔಟ್ ಮಾಡ್ರಿ, ಆಮೇಲೆ ಇದು ಈಕ್ವೇಷನ್ ಕನ್ಸಿಡರ್ ಮಾಡ್ರಿ, ಅದ್ರೊಳಗಡೆ ವ್ಯಾಲ್ಯೂ ಡಂಪ್ ಮಾಡ್ರಿ. ಇವು 8 9 4 3 ಇರ್ತಾವ, ಮಲ್ಟಿಪ್ಲೈ ಮಾಡ್ರಿ. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್ ಸೈನ್ ಇಡ್ರಿ. ಸಿಂಪ್ಲಿಫೈ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ ಇದು 0 ಬಂದೇ ಬರ್ತದೆ ನೋಡ್ರಿ, ಕಂಪಲ್ಸರಿ ಬರ್ತದೆ. ಓಕೆ, ಕಂಪಲ್ಸರಿ ಇಟ್ ವಿಲ್ ಬಿಕಮ್ 0 ಅಟ್ ಎನಿ ಕಾಸ್ಟ್. ಓಕೆ, ನೋಡ್ರಿ ಒಂದು ಸ್ಕ್ರೀನ್ಶಾಟ್ ತಗೋರಿ, ವಿಲ್ ಮೂವ್ ಫಾರ್ವರ್ಡ್. ಓಕೆ, ಆಯ್ತಾ? ಲೆಟ್ ಅಸ್ ಸೇ ಇವಾಗ ಏನಾಗ್ತದ? therefore a square minus 8a minus 9i is equals to 0. ಕರೆಕ್ಟ್? ಈಗ ಏನು ಮಾಡಬೇಕಿಲ್ಲ ಅಂದ್ರೆ ನಾವು multiplying a inverse on both sides. ಇಲ್ಲಿ ಎಲ್ಲ ಈಕ್ವೇಷನ್ಗೆ ಎಲ್ಲ ಟರ್ಮ್ಸ್ಗೆ a inverse ಮಲ್ಟಿಪ್ಲೈ ಮಾಡ್ರಿ. ಯಾಕಂದ್ರೆ ನಮಗೆ ಫೈಂಡ್ a inverse ಯೂಸಿಂಗ್ ದಿಸ್ ಈಕ್ವೇಷನ್, ದಿಸ್ ಅಂದ್ರೆ ಇದು ಈಕ್ವೇಷನ್. ಈಗ ಎಲ್ಲ ಟರ್ಮ್ಸ್ಗೆ a inverse ಮಲ್ಟಿಪ್ಲೈ ಮಾಡ್ತೀನಿ ನೋಡ್ರಿ. ಏನಾಗ್ತದ? a square into a inverse minus 8a as it is a inverse minus 9i as it is a inverse 0 into a inverse. ಇಲ್ಲಿ ಏನೇನು ಟರ್ಮ್ಸ್ ನೋಡ್ರಿ? ಫಸ್ಟ್ ಟರ್ಮ್ as it is a inverse multiply minus 8a as it is a inverse minus 9i as it is a inverse is equals to 0 into a inverse. ಎಲ್ಲದಕ್ಕೆ ಮಲ್ಟಿಪ್ಲೈ ಮಾಡ್ರಿ. ಈಗ ಇವು ಪ್ರಾಪರ್ಟಿಗಳು ಯೂಸ್ ಆಗ್ತವೆ ಇಲ್ಲಿದ್ದು. ಲೆಟ್ ಅಸ್ ಸಿ. ಇದರೊಳಗಡೆ ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕು ನೀವು ಅಂದ್ರೆ a ಸ್ಕ್ವೇರ್ ಇದ್ದದಕ್ಕೆ ನಾವು a ಇಂಟು a ಬರಿಬೇಕಷ್ಟೇ.
ಇದು ಒಂದು ನೆನ್ಪಿಟ್ಕೊಂಬಿಡ್ರಿ. ಅದ್ರ ಮುಂದೆ ಎ ಇನ್ವರ್ಸ್ ಹಂಗೆ ಬರೀತೀನಿ ನಾನು. -8 A into A inverse minus 9I into A inverse 0 into anything is 0. ಈಗ ಅಲ್ಲಿನ ಪ್ರಾಪರ್ಟಿ ನೋಡ್ರಿ ನಂಗೆ ಆನ್ಸರ್ ಹೇಳ್ತಾ ಹೋಗ್ರಿ. ಈಗ ಇವೆರಡಕ್ಕೆ ಸೇರಿಸಿ ಏನು ಬರಿಬೋದು? ಹೇಳ್ರಿ ನೋಡೋಣ. ಇದು ಒಂದು ಎಕ್ಸ್ಟ್ರಾ ಇದ್ದಿದ್ದು ಹಂಗೆ ಬರ್ತೀನಿ ನಾನು. ದಿಸ್ ಎ ಆಸ್ ಇಟ್ ಈಸ್ ಹಿಯರ್. ಎ ಇಂಟು ಎ ಇನ್ವರ್ಸ್ ಅಂದ್ರೆ ಏನದ? ಐ. ಸೊ ಇಲ್ಲೇನು ಬಂದ್ಬಿಡುತ್ತೆ ನನಗೆ? ಐ ಬಂದ್ಬಿಡುತ್ತೆ. ಮೈನಸ್ 8 ಆಸ್ ಇಟ್ ಈಸ್. ಅಗೇನ್ ಎ ಇಂಟು ಎ ಇನ್ವರ್ಸ್ ಅಂದ್ರೆ ಏನದ್ರಿ? ಐ. ಫಸ್ಟ್ ಪ್ರಾಪರ್ಟಿ. ಮೈನಸ್ 9 ಇಂಟು ಐ ಇಂಟು ಎ ಇನ್ವರ್ಸ್. ಐ ಇಂಟು ಎ ಇನ್ವರ್ಸ್ ಅಂದ್ರೆ ಎ ಇನ್ವರ್ಸ್. ಥರ್ಡ್ ಪ್ರಾಪರ್ಟಿ ಈಸ್ ಈಕ್ವಲ್ ಟು 0. ಈಗ ಇದು ಒಂದು ಅಪ್ಲೈ ಮಾಡ್ಬಿಡ್ರಿ. ಇದ್ರದ್ದೊಂದು ವ್ಯಾಲ್ಯೂ ಬರ್ಬಿಡ್ರಿ, ಮುಗಿದ್ಬಿಡ್ರಿ. ಇದು ಏನಾಗ್ತದೆ? ಎ ಇಂಟು ಐ. ಎ ಇಂಟು ಐ ಅಂದ್ರೆ ಎ ಅದ. ಎ ಮೈನಸ್ 8i ಮೈನಸ್ 9 ಎ ಇನ್ವರ್ಸ್ ಇಸ್ ಅಷ್ಟು 0. ಈ ನಮಗೆ ಎ ಇನ್ವರ್ಸ್ ಬೇಕಾಗ್ಯದಲ್ಲ, ಎ ಇನ್ವರ್ಸ್ ನೆಗೆಟಿವ್ ಅದ, ಅದನ್ನ ಈ ಕಡೆ ತೊಗೊಂಡ್ಬಿಡ್ತೇನೆ ನಾನು. ಏನಾಗ್ತದ? ಎ ಮೈನಸ್ 8i ಈಸ್ ಈಕ್ವಲ್ಸ್ ಟು 9 ಎ ಇನ್ವರ್ಸ್. ಓಕೆ ರೀ? ಓಕೆ. ಈಗ 9 ಈ ಕಡೆ ತೊಗೊಂಬಂದು ಇವು ವ್ಯಾಲ್ಯೂಸ್ ಎಲ್ಲ ಹಾಕ್ಬಿಡ್ರಿ. ವ್ಯಾಲ್ಯೂಸ್ ಹಾಕ್ಲಿಕ್ಕೆ ಏನದ? ಎ ಅಂದ್ರೆ ಕೊಟ್ಟಿದ್ದದ, ಗೊತ್ತಾಯ್ತು. ಇದು ಎ ವ್ಯಾಲ್ಯೂ ಮೈನಸ್ 8 ಆಸ್ ಇಟ್ ಈಸ್. ಐ ಅಂದ್ರೆ 1001. ಈಗ ನೀವು ಈ ಸ್ಟೆಪ್ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಏನು ಬರೀಬೋದು ಗೊತ್ತ್ರಿ? ಇದು 8 ಒಳಗಡೆ ಮಲ್ಟಿಪ್ಲೈ ಮಾಡಿ ಬರಿಬೋದು ನೋಡ್ರಿ. 8i ಅಂದ್ರೆ ಇಟ್ ಇಸ್ ಅಂಡರ್ಸ್ಟುಡ್, ಡಯಾಗನಲ್ ಎಲಿಮೆಂಟ್ ಅಷ್ಟೇ. ಇಲ್ಲಿ ಏನು ಎಲಿಮೆಂಟ್ ಇರ್ತದೆ ಮಲ್ಟಿಪ್ಲೈ ಆಗ್ತದೆ. ಇದು 1 ಅಂದ್ರೆ 8 ಇಂಟು 1 8, ಇದು 0 ಇರ್ತದೆ, ಇದು 0, 8 ಇಂಟು 1 ಅಗೇನ್ ಡೈರೆಕ್ಟ್ ಆಗಿ ಬರಿಬೋದು ನೋಡ್ರಿ ಇದು. ಓಕೆ, ನಾ ಫಸ್ಟ್ ಎಕ್ಸಾಂಪಲ್ ಅದ ಡೀಟೇಲ್ ಆಗಿ ಬರಲತ್ತೀನಿ. ವಿಲ್ ಡೂ ದ ಡೈರೆಕ್ಟ್ ಇನ್ ದ ಸೆಕೆಂಡ್ ಎಕ್ಸಾಂಪಲ್. ಓಕೆ, ಈಗ 5 6 4 3 minus 8 0 0 8 is equals to 9 A inverse. ಈಗ ಸಬ್ಟ್ರಾಕ್ಷನ್ ಫಸ್ಟ್ ಮ್ಯಾಟ್ರಿಕ್ಸ್ ಮೈನಸ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಸಬ್ಟ್ರಾಕ್ಷನ್ ಅಂತ ಹೇಳೀನಿ. ಫಸ್ಟ್ ವಿತ್ ಫಸ್ಟ್ ಮಾಡ್ರಿ, ಸೆಕೆಂಡ್ ವಿತ್ ಸೆಕೆಂಡ್ ಮಾಡ್ರಿ, ಥರ್ಡ್ ವಿತ್ ಥರ್ಡ್, ಫೋರ್ತ್ ವಿತ್ ಫೋರ್ತ್. ಸೊ 5 minus 3, ಸಾರಿ 5 minus 8 minus 3. ಯಾಕಂದ್ರೆ ಮೈನಸ್ 8 ಅದ ನೋಡ್ರಿ. ಇದು ಮೈನಸ್ 8 ಅಂದ್ರೆ 5 minus 8 ಅಂದ್ರೆ minus 3 ಬರುತ್ತೆ. ಹಿಯರ್ ಇಟ್ ಈಸ್ 6 minus 0 6 as it is, 4 minus 0 4 as it is, 3 minus 8 minus 5. Here it is minus 5 is equals to 9 A inverse. ಈ ನಮಗೆ A inverse ಬೇಕಾದ್ರೆ 9 ಆ ಕಡೆ ಕಳಿಸ್ರಿ 1/9 ಆಗ್ಬಿಡ್ತದೆ ಅಷ್ಟೇ. Therefore A inverse is equals to 1/9 of minus 3 6. ಇದು ಕೆಳಗಡೆ ಬಂದ್ಬಿಡ್ತು. ನ್ಯೂಮರೇಟರ್ನಾಗ ಇದ್ದಿದ್ದು ಡಿನಾಮಿನೇಟರ್ ಬಂದ್ಬಿಡ್ತದೆ. ದಿಸ್ ಇಸ್ ಯರ್ ಎ ಇನ್ವರ್ಸ್. ಸೊ ಕರೆಕ್ಟಾಗಿ ಪ್ರೊಸೀಜರ್ ನೆನ್ಪಿಟ್ಕೋರಿ. ಇದೇ ಪ್ರೊಸೀಜರ್ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಡಿಫ್ರೆನ್ಸ್ ಏನಂದ್ರೆ ಈ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಬೇರೆ ಕೊಟ್ಟಿರ್ತಾನೆ ಅಷ್ಟೇ, ಮತ್ತೇನೂ ಇಲ್ಲ. ಓಕೆ, ಎ ಸ್ಕ್ವೇರ್ ಮಾಡ್ರಿ, ಈಕ್ವೇಷನ್ ಸ್ಯಾಟಿಸ್ಫೈ ಮಾಡ್ರಿ, ಇದು ಕನ್ಸಿಡರ್ ಮಾಡಿ ಮಲ್ಟಿಪ್ಲೈಂಗ್ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಓಕೆ, ಒಂದ್ಸಲ ನೋಡ್ರಿ. Okay, my dear friends, welcome back again. So we'll solve the another example on inverse of a matrix. Okay, so if matrix A is given, satisfies this equation where I is the identity matrix and O is the zero matrix, and find A inverse. So first this equation 0 ಮಾಡಬೇಕಂದ್ರೆ A square ಬೇಕು. A square ಯಾಕಂದ್ರೆ A and I ಎರಡು ಕೊಟ್ಟಾನ. A square ಮಾಡ್ಲಿಕ್ಕೆ ಏನು ಮಾಡಬೇಕು ನಿಮ್ಗೆ ಗೊತ್ತದ? A square equals to A into A ಮಾಡ್ಕೊ. ಎರಡು ಮ್ಯಾಟ್ರಿಕ್ಸ್ ತಗೋರಿ. ಏನದಾಗೆ 2 3 1 2 ಇಂಟು ಅಗೇನ್ ಸೇಮ್ ವ್ಯಾಲ್ಯೂ 2 3 1 2, ಯಾಕಂದ್ರೆ ಮತ್ತೆ ಅದನ್ನು ಏನಿಲ್ಲ. ಓಕೆ, ಈ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ಬೇಕು? ಪ್ರಿವಿಯಸ್ ಎಕ್ಸಾಂಪಲ್ ಟೈಪ್ ಇನ್ನೊಂದ್ಸಲ ಮಾಡೋಣ. ಲೆಟ್ ಅಸ್ ಸಿ. ಓಕೆ,
first with first, second with second, first row first column, again first with first, second with second. Okay, first with first, second with second. Let us say first row first column, first row first column, 2 into 2 4, 3 into 1 plus 3. First row first column ಐತಿ, first row second column ಬರ್ರಿ. Square with square, 2 3 is 6, circle with circle, 3 2 is 6 plus 6. Sign ಏನು ಬರ್ತದೆ ಅದೇ ಬರ್ರಿ, ಪ್ಲಸ್ ಬಂದರೆ ಪ್ಲಸ್, ಮೈನಸ್ ಬಂದರೆ ಮೈನಸ್. ಈಗ 1 into 2 2, second row first column, 1 into 2 2, 2 into 1 is 2, that is plus 2. Second row second column, first with first, second with second, so 1 into 3 3, 2 into 2 4, that is plus 4. ಈಗ ಆನ್ಸರ್ ಬರೀ ಏನು ಬರ್ತದೆ ಇದು 7 12 4 7. ಓಕೆ, ಗೊತ್ತಾಯ್ತು ಇದು. ಸೊ ದಿಸ್ ಈಸ್ ಯುವರ್ ಎ ಸ್ಕ್ವೇರ್. ಈಗ ಇದು ಬಂದ ಮೇಲೆ ಏನು ಮಾಡ್ತೀವಿ, ವಿ ಕನ್ಸಿಡರ್ ದಿಸ್ ಈಕ್ವೇಷನ್ ಅಂಡ್ ಮೇಕ್ ಇಟ್ ಆಸ್ 0. ಲೆಟ್ ಅಸ್ ಸೇ, so consider a square minus 4a plus I is equal to, ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ರಿ. a square ಅಂದ್ರೆ ಇಲ್ಲಿ ಅದ 7 12 4 7 minus 4 into a ಅಂದ್ರೆ ಏನದ ಗಿವನ್ 2 3 1 2 ಪ್ಲಸ್ I ಅದ ನೋಡ್ರಿ. I ಅಂದ್ರೆ ಅವನೇ ಕೊಟ್ಟಾನ ನೋಡ್ರಿ, ಇಲ್ಲಿ ಏನು ಕೊಟ್ಟಾನ 1 0 0 1. ಈ ಫಸ್ಟ್ ಇದು 4 ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರಿ, 7 12 4 7. ಫಸ್ಟ್ ಮ್ಯಾಟ್ರಿಕ್ಸ್ ಆಸ್ ಇಟ್ ಈಸ್, ಇದು 4 ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡು ಎಲ್ಲ ಕಡೆ, 4 2 is 8, 4 3 is 12, 4 1 is 4, 4 2 is 8. ಕರೆಕ್ಟ್? ಓಕೆ, ಲಾಸ್ಟ್ ಎಲಿಮೆಂಟ್ ಹಾಗೆ ಬರ್ತೀನಿ, ಪ್ಲಸ್ 1 0 0 1. ಈಗ ಪ್ರೀವಿಯಸ್ ಅಪ್ಲೈನ ಮಾಡ್ರಿ. ಫಸ್ಟ್ ಫಸ್ಟ್ ಫಸ್ಟ್, ಸೆಕೆಂಡ್ ಸೆಕೆಂಡ್ ಸೆಕೆಂಡ್. ಅಲ್ಲಿ ಇನ್ ಬಿಟ್ವೀನ್ ಪ್ಲಸ್ ಇದ್ರೆ ಪ್ಲಸ್ ಬರೀರಿ, ಮೈನಸ್ ಇದ್ರೆ ಮೈನಸ್ ಬರೀರಿ. ಏನಾಗ್ತದೆ ನೋಡ್ರಿ, ಫಸ್ಟ್ 7 ಅದ ಪ್ಲಸ್ 7, ಮೈನಸ್ 8 ಈಗ ಪ್ಲಸ್ 1 ಅದ ಪ್ಲಸ್ 1. ಏನು ಸೈನ್ ಇದ್ರೆ ಅದ ಬರ್ರಿ. ನೆಕ್ಸ್ಟ್ ಸೆಕೆಂಡ್ 12 ಮೈನಸ್ 12 ಪ್ಲಸ್ 0. ಓಕೆ, ಈ ಥರ್ಡ್ ಬರ್ರಿ. ಥರ್ಡ್ ಎಲಿಮೆಂಟ್ ಏನದ 4 ಮೈನಸ್ 4 ಪ್ಲಸ್ 0. ಲಾಸ್ಟ್ 7 ಮೈನಸ್ 4 ಪ್ಲಸ್ 1. ಇಲ್ಲ 7 ಮೈನಸ್ 8 ಅಲ್ಲ, ಸಾರಿ, ಲಾಸ್ಟ್ 7 ಮೈನಸ್ 8 ಪ್ಲಸ್ 1. ಓಕೆ, ಈಗ ಏನಾಗ್ತದೆ ನೋಡ್ರಿ, ಇವೆಲ್ಲ 0 0 0 0 ಆಗಲೇಬೇಕು ನೋಡ್ರಿ, ಆಗ್ತಾವೆಲ್ಲ ನೋಡ್ರಿ. ಈಗ 7 ಪ್ಲಸ್ 7, ಇದು ಮತ್ತೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಇದು ಮೈನಸ್ ಸೈನ್ ಇದಕ್ಕೆ ಇರ್ತದ, 7 ಇರಲ್ಲ. ಪ್ಲಸ್ 7 ಪ್ಲಸ್ 1 8, ಮೈನಸ್ 8 0, 12 ಮೈನಸ್ 12 0, 4 ಮೈನಸ್ 4 0, 7 plus 1 8, minus 8 0. Therefore a square minus 4a plus I is equals to 0 is satisfied. This is satisfied. Okay, satisfied ಆದ್ಮೇಲೆ ಒಂದು ಸಿಂಪಲ್ 3 to 4 ಶಬ್ದ ಆನ್ಸರ್ ಬಂದು ಏನು ಮಾಡಬೇಕು, ಈ ಕ್ವಶನ್ಗೆ ಯಾವ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡಿದ್ರಲ್ಲ ಅದಕ್ಕೆ ಏನು ಮಾಡಬೇಕು, ಮಲ್ಟಿಪ್ಲೈಯಿಂಗ್ a ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ವೆರಿ ಸಿಂಪಲ್. ಓಕೆ, ಮಾಡ್ರಿ. ಏನಾಗ್ತದೆ, ಎಲ್ಲ ಎಲಿಮೆಂಟ್ಸ್ a ಸ್ಕ್ವೇರ್ ಇಂಟು a ಮೈನಸ್ 4a ಇಂಟು a ಇನ್ವರ್ಸ್ ಪ್ಲಸ್ I ಇಂಟು a ಇನ್ವರ್ಸ್ ಈಸ್ ಈಕ್ವಲ್ಸ್ ಟು 0 ಇಂಟು a ಇನ್ವರ್ಸ್. ಎಲ್ಲ ಕಡೆ ಮಾಡಿಬಿಟ್ರಿ, ಡೌಟೇ ಬೇಡ. ಇದಾದ್ಮೇಲೆ ಫಸ್ಟ್ ಸ್ಟೆಪ್ ಏನು ಹೇಳಿ ನಾನು, a ಸ್ಕ್ವೇರ್ನ ಸ್ಪ್ಲಿಟ್ ಮಾಡ್ಕೊಂಬರ್ರಿ. a ಸ್ಕ್ವೇರ್ ಏನು ಬರೀಬೇಕು, a ಇಂಟು a. ಸೊ ಇದೇನು ಬರೀತೀರಿ, ಇಲ್ಲ ಬಾಜು ಬರ್ದು ಬಿಡ್ಲ, ಇಲ್ಲಿ ತನಕ ಸ್ಕ್ರೀನ್ಶಾಟ್ ತಗೋರಿ.
ನೋಡ್ರಿ. ಓಕೆ ಫೈನ್. ಇದು ಆಲ್ಸೋ ಇದು ರಬ್ ಮಾಡ್ಬಿಡ್ಲ ಇದು. ಓಕೆ, ಇದೇನಾಗ್ತದೆ ಇಲ್ಲಿ ಎ ಇಂಟು ಎ ಸ್ಕ್ವೇರ್ ಇದೆ ಇಂಟು ಎ, ಸಾರಿ ಇದು ಎ ಇನ್ವರ್ಸ್ ಆಗ್ಬೇಕು ನೋಡ್ರಿ. ಇದೊಂದು ಮಿಸ್ಟೇಕ್ ನೋಡಿ, ಎ ಇನ್ವರ್ಸ್ ಆಗ್ಬೇಕು ಇದು. ಓಕೆ, ಎ ಇನ್ವರ್ಸ್ ಆಸ್ ಇಟ್ ಈಸ್, ಯಾಕಂದ್ರೆ ಎ ಸ್ಕ್ವೇರ್ ಆಸ್ ಇಟ್ ಈಸ್ ಅದ, ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿ ಮೈನಸ್ 4 ಎ ಇಂಟು ಎ ಇನ್ವರ್ಸ್ ಆಸ್ ಇಟ್ ಈಸ್ ಪ್ಲಸ್ ಐ ಇಂಟು ಎ ಇನ್ವರ್ಸ್ 0 ಇಂಟು ಎನಿಥಿಂಗ್ 0. ಈ ಎಲ್ಲ ಕಡೆ ಪ್ರಾಪರ್ಟಿ ಅಪ್ಲೈ ಮಾಡ್ತೀನಿ, ಇವೆರಡಕ್ಕೆ ರೈಟ್. ಲೆಟ್ ಅಸ್ ಸಿ ಪ್ರಾಪರ್ಟಿನ ನಾವು ಹೇಳ್ರಿ ಕೊಟ್ಟಂತ ಬರ್ದಿದ ಎ ಇಂಟು ಎ ಇನ್ವರ್ಸ್ ಅಂದ್ರೆ ಐ, ಇದು ಎ ಆಸ್ ಇಟ್ ಈಸ್ ಹಿಡಿದೀನಿ, ಇದು ಐ ಬರ್ತದ. ಮೈನಸ್ 4 ಆಸ್ ಇಟ್ ಈಸ್ ಎ ಇನ್ವರ್ಸ್ ಅಂದ್ರೆ ಅಗೇನ್ ಐ ಇಂಟು ಎ ಇನ್ವರ್ಸ್, ಥರ್ಡ್ ಪ್ರಾಪರ್ಟಿ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 0 ರೈಟ್. ಇವಾಗ ನೆಕ್ಸ್ಟ್ ಲಾಸ್ಟ್ ಪ್ರಾಪರ್ಟಿ ಎ ಇಂಟು ಐ or ಐ ಇಂಟು ಎ ಏನು ಬರ್ತದೆ. ಈಗ ಇದನ್ನ ಈ ಕಡೆ ತಗೊಂಡ್ಬಿಡ್ರಿ, ಏನಾಗ್ತದೆ ಎ ಮೈನಸ್ 4i ಈಸ್ ಈಕ್ವಲ್ಸ್ ಟು ಪ್ಲಸ್ ಎ ಇನ್ವರ್ಸ್. ಇದು ವ್ಯಾಲ್ಯೂಸ್ ಹಾಕ್ಬಿಡ್ತೀನಿ. ಎ ಏನದ ನೋಡ್ರಿ, ಎ ವ್ಯಾಲ್ಯೂ 2312, 4i ಅಂದ್ರೆ ಗೊತ್ತದ ನಿಮ್ಗೆ, ಡೈರೆಕ್ಟ್ ಬರೀತಾನೆ ಅಂತ ಹೇಳಿ 4004. ಇದು ಹೆಂಗ್ ಬಂತ್ರಿ, ಇದು 4004 ಐ ಅಂದ್ರೆ ಏನದ 1001 ಅದ, ಇದ್ರ ಹಿಂದೆ 4 ಮಲ್ಟಿಪ್ಲೈ ಮಾಡ್ರಿ ಒಳಗಡೆ. 4 ಇಂಟು 1 4, 400 400 4 ಇಂಟು 1 4. ಸಿಂಪಲ್ ಡೈರೆಕ್ಟ್ ಬರಿಬೋದು ನಾವು, ಯಾಕಂದ್ರೆ ಪ್ರಾಬ್ಲಮ್ ಆಲ್ರೆಡಿ ದೊಡ್ಡದು, ಯು ಕ್ಯಾನ್ ರೈಟ್ ಡೈರೆಕ್ಟ್ಲಿ. ಈಗ ಇವೆರಡು ಸಬ್ಟ್ರಾಕ್ಟ್ ಮಾಡ್ಬಿಡ್ರಿ, ವೆರಿ ಈಸಿ ಸಬ್ಟ್ರಾಕ್ಷನ್. ಆಯಾ ಪೊಸಿಷನ್ ಯಾವ್ಯಾವ ಅವು ಸಬ್ಟ್ರಾಕ್ಟ್ ಮಾಡ್ಬಿಡ್ರಿ. therefore a inverse is equals to 2 minus 4 minus 2, 3 minus 0 3, 1 minus 0 1, 2 minus 4 ಅಂದ್ರೆ minus 2. this is your a inverse. ಓಕೆ ನೋಡ್ರಿ, ಈಸಿ ಅದನ್ನ, ಭಾಳ ಈಸಿ ಅದ. ಈಸಿ ಮೆಥಡ್ದಾಗ ಸಾಲ್ವ್ ಮಾಡಿದ. ಇದು ಸ್ವಲ್ಪ ದೊಡ್ಡದಾಗ್ಬೋದು, ಯಾಕಂದ್ರೆ ನಿಮ್ಗೆಲ್ಲ ತಿಳಿಲಿ ಅಂತ ಸ್ಟೆಪ್ಸ್ ಬಿಡಿಸಿ ಬರ್ದಿದ್ದದ. ಎಲ್ಲೆಲ್ಲಿ ಸಿಂಪಲ್ ಅನ್ನಿಸೋ ಅಲ್ಲಿ ಸ್ಕಿಪ್ ಮಾಡ್ಬೋದು ನೀವು. ಸಿಂಪಲ್ ಬೇಸಿಕ್ಸ್ ಇದು. ಸೊ ದಿಸ್ ಇಸ್ ಅ ಪ್ರೊಸೀಜರ್ ಟು ಫೈಂಡ್ ಎ ಇನ್ವರ್ಸ್ ಯೂಸಿಂಗ್ the given matrix and using the satisfying the given equation. Okay, ಒಂದ್ಸಲ ನೋಡ್ಕೋರಿ, ಸ್ಕ್ರೀನ್ಶಾಟ್ ತಗೋ. Okay friends, let us solve one more example on the same method, so you will come to know the practice for this kind of problems. Okay, ನಿಮಗೆ ಇದರಿಂದ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಹೆಂಗೆ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಈಸಿ ಆಗ್ತದೆ. ದಿಸ್ ಇಸ್ ಆಲ್ಸೋ ಆಸ್ಕ್ಡ್ ಇನ್ ಮಾಡೆಲ್ ಕ್ವಶನ್ ಪೇಪರ್ 3. ಓಕೆ, ಲೆಟ್ ಅಸ್ ಸಿ. ಇಲ್ಲಿ ನೋಡ್ರಿ ಭಾಳ ಈಸಿ ಅದ. ಅಗೇನ್ ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾನ ಸ್ಯಾಟಿಸ್ಫೈಂಗ್ ದಿಸ್ ಈಕ್ವೇಷನ್, ಆ್ಯಂಡ್ ಐ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಓ ಇಸ್ ದ ಝೀರೋ ಮ್ಯಾಟ್ರಿಕ್ಸ್, ಆ್ಯಂಡ್ ಫೈಂಡ್ ಎ ಇನ್ವರ್ಸ್. ಸೇಮ್ ಪ್ರೊಸೀಜರ್, ಜಸ್ಟ್ ಏನು ಡಿಫ್ರೆನ್ಸ್ ಅದ, ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಷ್ಟೇ ಡಿಫ್ರೆನ್ಸ್ ಇರ್ತದೆ ನೋಡಿ, ಎಲ್ಲ ಎಕ್ಸಾಕ್ಟ್ಲಿ ಸೇಮ್ ಇರ್ತದೆ. ಸೊ ಇನ್ನು ಫಸ್ಟ್ ಏನು ಮಾಡ್ರಿ, ಎ ಸ್ಕ್ವೇರ್ ತೆಗಿರಿ, ಅದ್ರ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಆನ್ಸರ್ ಏನು ಬರ್ಬೇಕ್ರಿ, 0 ಬರ್ಬೇಕು. ಹೌದಾ, ವೆರಿ ಗುಡ್. ಲೆಟ್ ಅಸ್ ಸಿ ಅಗೇನ್ ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಎ. ಓಕೆ, ಎ ಮ್ಯಾಟ್ರಿಕ್ಸ್ ಅನ್ನೋದ್ರ ಎ ಮ್ಯಾಟ್ರಿಕ್ಸ್, ಫಸ್ಟ್ ರೋ ಫಸ್ಟ್ ಕಾಲಮ್. ಇನ್ನೊಂದ್ಸಲ ನೋಡ್ರಿ, ಕ್ಲಿಯರ್ ಆಗಿ ನೋಡ್ರಿ, ಯಾಕಂದ್ರೆ ಇದು ಭಾಳ ಜರೂರಿ ಅದ. ಫಸ್ಟ್ ರೋ ಫಸ್ಟ್ ಕಾಲಮ್, ಸ್ಕ್ವೇರ್ ವಿತ್ ಸ್ಕ್ವೇರ್, ಸರ್ಕಲ್ ವಿತ್ ಸರ್ಕಲ್. 3 ಇಂಟು 3 ಪ್ಲಸ್ 9, 1 ಇಂಟು ಮೈನಸ್ 1 ಅದ ನೋಡಿಲ್ಲ, 1 ಇಂಟು ಮೈನಸ್ 1 ಅಂದ್ರೆ -1. ಇಲ್ಲಿ ತನ ಅದೇ ಬರೀ ಪ್ರಿವಿಯಸ್ ಪ್ರಾಬ್ಲಮ್ದಾಗೆಲ್ಲ ಪ್ಲಸ್ ಇದ್ವು, ಇಲ್ಲಿ ಮೈನಸ್. ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ಏನು ಸೈನ್ ಬರ್ತದ ಅದನ್ನೇ ಇಡ್ರಿ. 3 ಇಂಟು 3 ಪ್ಲಸ್ 9, 1 ಇಂಟು -1 -1. ಓಕೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬರ್ರಿ. 3 ಇಂಟು 1 3, 1 ಇಂಟು 2 ಪ್ಲಸ್ 2. ಇಲ್ಲಿ 1 ಇಂಟು 2 ಪ್ಲಸ್ 2 ಬಂದ್ರೆ ಪ್ಲಸ್ 2 ಬರ್ಲೈತೆ ನೋಡ್ರಿ. ಇಲ್ಲಿ 1 ಇಂಟು -1 -1 ಅದಕ್ಕೆ -1. ಓಕೆ, ಪ್ಲಸ್ ಮೈನಸ್ ಫಿಕ್ಸ್ ಇಲ್ಲ, ಏನು ಸೈನ್ ಬರ್ತದೆ ಇಡ್ರಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್, -1 ಇಂಟು 3, ಈಗ ಇಲ್ಲಿ -3, -1 ಇಂಟು 3 -3, 2 ಇಂಟು -1 is again -2. ಓಕೆ, ಅರ್ಥ ಆಗತ್ತರಿ. -1 ಇಂಟು 3 is -3, 2 ಇಂಟು -1 is -2. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, -1 ಇಂಟು 1 -1,
2 into 2 4, that is plus 4. Finally ಇದರ ವ್ಯಾಲ್ಯೂ ಬರೀರಿ. 9 minus 1 ಅಂದ್ರೆ 8, 3 plus 2 5. ಇದೇನಾಗ್ತದೆ ಆನ್ಸರ್ ಹೇಳ್ರಿ ನೋಡೋಣ ಪಟ್ ಅಂತ ಹೇಳ್ರಿ. 2 ಮೈನಸ್ ಅವ ಅಂದ್ರೆ 2 ಆ್ಯಡ್ ಮಾಡ್ತೀವಿ, ಅದ್ರ ಜೊತೆ ಏನು ಮಾಡ್ತೀವಿ ಮೈನಸ್ ಸೈನ್ ಇಟ್ಬಿಡ್ತೀವಿ. ಓಕೆ, ಇದು 4 minus 1. 4 minus 1 ಅಂದ್ರೆ ಎಷ್ಟು ಬರ್ತದೆ? 3. minus 1 plus 4 or 4 minus 1 ಎರಡು ಸೇಮ್. ಸೊ ದಿಸ್ ಈಸ್ ಯುವರ್ a ಸ್ಕ್ವೇರ್. ಕರೆಕ್ಟಾ? ಈಸಿ ಆದ್ರೆ ನೆಕ್ಸ್ಟ್ ಈ ಕ್ವಶನ್ ಕನ್ಸಿಡರ್ ಮಾಡ್ರಿ. ಕನ್ಸಿಡರ್ a ಸ್ಕ್ವೇರ್ ಮೈನಸ್ 5a ಪ್ಲಸ್ 7i. ಇದನ್ನ ವ್ಯಾಲ್ಯೂಸ್ ಇಟ್ಬಿಡ್ತೀನಿ. a ಸ್ಕ್ವೇರ್ ಅಂದ್ರೆ ಏನದ ಇಲ್ಲಿ 8 5 minus 5 3 ಇದೆ ಇಲ್ಲಿ minus 5 as it is. a ಅಂದ್ರೆ ಏನದ given 3 1 minus 1 2. ಆಮೇಲೆ 7i ಅಲ್ಲ ಪ್ಲಸ್ 7 as it is. i ಅಂದ್ರೆ ನಿಮ್ಗೆ ಗೊತ್ತದ 1 0 0 1. ಈಗ ಇದು ಒಳಗಡೆ ಮಲ್ಟಿಪ್ಲೈ ಮಾಡ್ರಿ, ಇದು ಒಳಗಡೆ, ಇದು ಆಸ್ ಇಟ್ ಇಸ್ ಇಡ್ತೀನಿ, ಯಾಕಂದ್ರೆ ಇಲ್ಲಿ ಏನೂ ಇಲ್ಲ ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ. ಓಕೆ, ಇಲ್ಲಂತೂ ಏನೂ ಇಲ್ಲ ನೋಡ್ರಿ, ಇದು ಹಂಗೆ ಇಟ್ಬಿಡ್ತೀನಿ. ಲೆಟ್ ಅಸ್ 8 5 minus 5 3. minus as it is 5 3s are 15, 5 1s are 5. again 5 into minus 1 ಏನಾಗ್ತದೆ? minus 5. 5 2s are 10. ಇದು ಗೊತ್ತಾಗ್ಲತ್ತ ಅನ್ಕೋತೀನಿ ನಾನು ನಿಮ್ಗೆ. ಪ್ಲಸ್ 7i ಅದ, 7 ಒಳ್ಳೆ ಮಲ್ಟಿಪ್ಲೈ ನೋಡ್ರಿ, 7 0 0 7. ಹೌದಾ? ಸೊ ದಿಸ್ ಈಸ್ ಯುವರ್ ಪ್ರಾಪರ್ಟಿ. ಈಗೆಲ್ಲ ಆ್ಯಡ್ ಮಾಡ್ರಿ. ಫಸ್ಟ್ 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 ಸೆಕೆಂಡ್ 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 ಯಾವ್ಯಾವ ಕಾಂಬಿನೇಷನ್ ಏನದ ಅದ್ರದ್ದು ಆ್ಯಡ್ ಮಾಡ್ತಾ ಹೋಗ್ರಿ. ಪ್ಲಸ್ ಇದೆ ಪ್ಲಸ್ ಹಾಕ್ರಿ, ಮೈನಸ್ ಇದೆ ಮೈನಸ್ 8 minus 15 ಈಗ ಪ್ಲಸ್ 7. ಓಕೆ ರೈಟ್. ನೆಕ್ಸ್ಟ್ 5 ಸೆಕೆಂಡ್ ಎಲಿಮೆಂಟ್ 5 ಅದ, ಮೈನಸ್ 5 ಅದ ರೀ, ಪ್ಲಸ್ 0 ಅದ. ಅಲ್ಲಿ ಏನು ಸೈನ್ ಅದ ಅದು ಏನು ಎಲಿಮೆಂಟ್ ಅದ ಅದು ಬರೀಲತ್ತೀನಿ ಅಷ್ಟೇ. ನೆಕ್ಸ್ಟ್ minus 5 ಅದ, ಇಲ್ಲಿ minus 5. ಮೈನಸ್ ಆಫ್ ಮೈನಸ್ ಇಲ್ಲಿ ನೋಡ್ರಿ, ಈಗ ಇಲ್ಲೊಂದು ಮೈನಸ್ ಅದ ಇಲ್ಲೊಂದು ಮೈನಸ್ ಅದ, ಮೈನಸ್ ಆಫ್ ಮೈನಸ್ ಏನಾಗ್ತದ ಪ್ಲಸ್ 5. ನೆಕ್ಸ್ಟ್ ಪ್ಲಸ್ 0. ಇನ್ನೊಂದ್ಸಲ ನೋಡ್ರಿ, minus 5 as it is, minus into minus plus 5, here it is, plus 0. last ನೋಡ್ರಿ 3 minus 10 plus 7. ಈಗ ಇದು ಕಣ್ಣು ಮುಚ್ಚಿಸಿದ 0 0 0 0 ಬರದೇ ಬಿಡ್ರಿ, ನೀವು ತಲೆನೇ ಕೆಡಿಸ್ಕೊಬೇಡ್ರಿ. 0 ಆಗೇ ಆಗ್ತಾವ, ಅಟ್ ಎನಿ ಕಾಸ್ಟ್ 0 ಆಗ್ತಾವ. ಬಂದಿಲ್ಲ ಅಂದ್ರೆ ಎಕ್ಸಾಂಪಲ್ 0 ಮಾಡಿಬಿಡ್ರಿ. ಇಟ್ ಈಸ್ ಎ ಟ್ರಿಕ್ ಟು ಫೈಂಡ್ ದ ಸೊಲ್ಯೂಷನ್. ಏನು ಬಿಟ್ಕೊಂಡ್ಬಿಡ್ರಿ, ಯಾಕಂದ್ರೆ ಇದು ಸ್ಯಾಟಿಸ್ಫೈ ಆಗೇ ಆಗ್ತದ. ದೇರ್ ಫೋರ್ a square minus 5a plus 7i is equals to 0. Satisfies. ಹೌದ್ರಿ? ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂತ ಹೇಳಿ ನೋಡ್ರಿ ಒಂದ್ಸಲ. ಕಮೆಂಟ್ ಮಾಡ್ರಿ, ಏನು ಮಾಡಬೇಕು ಪಟ್ ಅಂತ ಕಮೆಂಟ್ ಮಾಡ್ರಿ. ವಾಟ್ ಶುಡ್ ವಿ ಡೂ ನೆಕ್ಸ್ಟ್? ಓಕೆ, yes, very good. What we do? Multiplying a inverse on both sides, isn't it? ಕೆಲವರು ನೆನ್ಪಿಟ್ಕೊಂಡಿರಿ, ಕೆಲವರು ನೆನ್ಪಿಟ್ಕೊಂಡಿಲ್ಲ. ಸ್ವಲ್ಪ ನೋಡ್ತಾ ಹೋಗ್ರಿ. ಓಕೆ, ಏನಾಗ್ತದೆ ಇದು? a ಸ್ಕ್ವೇರ್ ಇಂಟು a ಇನ್ವರ್ಸ್ ಮೈನಸ್ 5a ಇಂಟು a ಇನ್ವರ್ಸ್ ಪ್ಲಸ್ 7i ಇಂಟು a ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 0 ಇಂಟು a ಇನ್ವರ್ಸ್. ಓಕೆ, ಈಗ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? a ಸ್ಕ್ವೇರ್ ಸ್ಪ್ಲಿಟ್ ಮಾಡಬೇಕು. ಹೆಂಗೆ ಸ್ಪ್ಲಿಟ್ ಮಾಡಬೇಕು? a ಇಂಟು a, ಇದು ಹಾಗೆ ಬರಿತೀನಿ, ಮೈನಸ್ 5a ಇಂಟು a ಇನ್ವರ್ಸ್ ಪ್ಲಸ್ 7i ಇಂಟು a ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 0 ಇಂಟು ಎನಿಥಿಂಗ್ ಇಸ್ 0. ಈಗ ಇದ್ರ ವ್ಯಾಲ್ಯೂಸ್ ಹಾಕ್ರಿ. ಈಗ ನೆಕ್ಸ್ಟ್ ಸ್ಟೆಪ್ ಒಳಗಡೆ ಎಲ್ಲಿಂದ ಬರ್ತಾವ ಈ ವ್ಯಾಲ್ಯೂಸ್? ಹಿಯರ್ ಇಟ್ ಈಸ್ ಇನ್ ದ ನೋಟ್ ವಿ ಆಲ್ರೆಡಿ ಗಿವನ್. ಈ ನೋಟ್ ನೆನ್ಪಿಟ್ಕೋಬೇಕು ತಲೆಯಾಗಿತ್ತು ಅಂದ್ರೆ ಆಟೋಮ್ಯಾಟಿಕಲಿ ನಿಮಗೆ ಇಲ್ಲಿ ಫ್ಲಾಶ್ ಆಗ್ಬಿಡ್ತವೆ. ಓಕೆ, ಅವು ಮೂರು ನಿದ್ದಿಗಣ ಕೇಳಿದ್ರೂ ಬರಬೇಕು ನಿಮಗೆ. ಓಕೆ ರೈಟ್.
ಒಂದರ ಸ್ಕ್ರೀನ್ಶಾಟ್ ತಗೋರಿ. ಓಕೆ, okay, let us say substituting the properties here. Okay, let us say a as it is, a into a inverse andre enadari I, minus 5 as it is, a into a inverse andre again I, plus 7 as it is, I into a inverse andre a is equals to 0. Okay, one last property ಯಾವುದು ಯೂಸ್ ಆಗ್ತದೆ ಇಲ್ಲಿ, a into I ಅಂದ್ರೆ a. So this is a minus 5i plus 7a inverse is equals to 0. ಕರೆಕ್ಟಾ? ನೆಕ್ಸ್ಟ್ ಸ್ಟೆಪ್ ಇವೆರಡು ಈ ಕಡೆ ತೊಗೊಂಡ್ಬಿಡ್ತೀನಿ, ಆರ್ ಎಚ್ ಎಸ್ ಇವೆರಡು ಆರ್ ಎಚ್ ಎಸ್. ಪ್ರೀವಿಯಸ್ ಪ್ರಾಬ್ಲಮ್ದ ಇದು ಆರ್ ಎಚ್ ಎಸ್ ತೊಗೊಂಡ್ರಿ ಸರ್, ಮತ್ತು ಇವಾಗ ಯಾಕೆ ಇವೆರಡು ತೊಗೊಳತ್ತೀರ ಅಂತ ಅನ್ಬೋದು ನೀವು. ಯಾಕಂದರೆ ನಾವು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ ಅದು ಪಾಸಿಟಿವ್ ಇರಬೇಕು ಅನ್ನೋದು. ಸೊ ಇಲ್ಲೇನಂದ್ರೆ ನೋಡಿ, ಇದು ಆಲ್ರೆಡಿ ಪಾಸಿಟಿವ್ ಅದ, ಪ್ರೀವಿಯಸ್ ಪ್ರಾಬ್ಲಮ್ದಾಗ ನೆಗೆಟಿವ್ ಇದು, ಅದಕ್ಕೆ ಅದನ್ನು ಆ ಕಡೆ ತೊಗೊಂಡು ಪಾಸಿಟಿವ್ ಮಾಡ್ಕೊಂಡ್ರಿ. ಸೊ ಇದೇನಾಗ್ತದೆ, 7a ಇನ್ವರ್ಸ್ ಇಸ್ ಈಕ್ವಲ್ಸ್ ಟು minus 5i ಈ ಕಡೆ ಬಂದರೆ ಪ್ಲಸ್ 5i, a ಈ ಕಡೆ ಬಂದರೆ ಮೈನಸ್. ಸೊ ಈಗೇನಾಗ್ತದೆ, 5i ವ್ಯಾಲ್ಯೂ ಹೇಳಿ ನಾನು 5005 ಮೈನಸ್ ಎ ಅಂದ್ರಂತೂ ಕೊಟ್ಟ ನಾವೇ 31 minus 1 2. ಓಕೆ, therefore a ಇನ್ವರ್ಸ್ 7a ಇನ್ವರ್ಸ್ ಅದಂದ್ರೆ 7 ಕೆಳಗೆ ತೊಗೊಂಬನ್ರಿ, ಇದೇನಾಗ್ತದೆ 1/7. ಓಕೆ, ಒನ್ ಲಾಸ್ಟ್ ಸಬ್ಟ್ರಾಕ್ಷನ್ ಎಡಿಷನ್ ಏನು ಹೇಳಿನಿ, ಸೇಮ್ ಪೊಸಿಷನ್ ಇದ್ದಿದ್ದ ಎಲಿಮೆಂಟ್ಸ್ಗಳು ಸೇಮ್ ಪೊಸಿಷನ್ ಇದ್ದ ಸೆಕೆಂಡ್ ಮ್ಯಾಟ್ರಿಕ್ಸ್ ಜೊತೆ ಎಲಿಮೆಂಟ್ಸ್ ಜೊತೆ ಆ್ಯಡ್ ಆಗ್ತದೆ ಅಥವಾ ಸಬ್ಟ್ರಾಕ್ಟ್ ಆಗ್ತದೆ. ಸೊ ಇದು A11 ಇದು A11 ಜೊತೆನೇ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಆಗ್ತದೆ, ಇದು A12 ಇದು A12 ಜೊತೆನೇ ಆ್ಯಡ್ ಆರ್ ಸಬ್ಟ್ರಾಕ್ಟ್. 13 13 23 ಸಾರಿ 12 21 21 22 2. ಓಕೆ, ಲೆಟ್ ಅಸ್ 5 minus 3 2, 0 minus 1 minus 1, 0 minus of minus 1 ನೋಡ್ರಿ, 0 minus of minus 1 plus 1, 0 plus 1 is 1, 5 minus 2 is 3. This is your, okay. So I hope this is fully clear to all of you to find a inverse of a given matrix. ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು. ಸ್ಟೆಪ್ ಬೈ ಸ್ಟೆಪ್ಸ್ ನೋಡ್ಕೊರಿ, 2-3 ಸ್ಟೆಪ್ಸ್ ಪ್ರಕಾರ ಹೇಳಿ ನಾನು ಹೆಂಗೆ ಓದಬೇಕು ಬರೀಬೇಕು ಅಂತೇಳಿ. ಸೊ ಅದ್ರ ಪ್ರಕಾರ ಒಂದು ಎಕ್ಸಾಂಪಲ್ ತೊಗೊಂಡು 2-3 ಸಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವು ಮುಂದಿಂದ ಭಾಳ ಈಸಿ ಆಗ್ತದೆ. ಓಕೆ, ಒಂದು ಎಕ್ಸಾಂಪಲ್ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ಎಕ್ಸಾಂಪಲ್ ನಂಬರ್ 4, ಅದ್ರದ್ದು ಆನ್ಸರ್ ಫೈಂಡ್ ಔಟ್ ಮಾಡಿ ನೀವೇನು ಮಾಡಿರಿ, ಆನ್ಸರ್ ಕಮೆಂಟ್ ಮಾಡಿಬಿಡ್ರಿ. ಓಕೆ, ಇನ್ ದ ಚಾಟ್ ಬಾಕ್ಸ್. ಸೊ ನಿಮ್ಗೆ ಯಾವುದಾದ್ರೂ ಬೇರೆ ಟಾಪಿಕ್ ಮೇಲೂ ವಿಡಿಯೋ ಬೇಕು ಅಥವಾ ಕ್ಲಾಸ್ ಬೇಕು ಅಂದರೆ ಚಾಟ್ ಬಾಕ್ಸ್ನ ಮೆನ್ಷನ್ ಮಾಡಿರಿ, ವಿಲ್ ಟ್ರೈ ಟು upload the same video. Okay, I hope you understood all this concept. Practice well. Okay, all the very best.